ಡ್ರೋನ್ ಪ್ರತಾಪ್ ನಿನ್ನ ಒಂದು ಭವಿಷ್ಯ ಸರಿ ಇಲ್ಲ ಅಂತ ಸರಿಯಾಗಿಯೂ ಕೂಡ ಉಗಿದಿದ್ದಾರೆ ಸ್ವಾಮೀಜಿ. ಗುರೂಜಿ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಒಂದು ಎಂಟ್ರಿ ಎಲ್ಲರಿಗೂ ಕೂಡ ಆಶ್ಚರ್ಯ ಮೂಡಿಸಿದ ನಂತರದಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ ಒಬ್ಬೊಬ್ಬರನ್ನ ಕರೆದು ಭವಿಷ್ಯವನ್ನು ಕೂಡ ನುಡಿತಾರೆ. ಸತ್ಯವನ್ನ ನುಡಿದಂತೆ ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಆಗ ಡ್ರೋನ್ ಪ್ರತಾಪ್ಗೂ ಕೂಡ ಶಾಕ್ ಆಗುತ್ತೆ, ಆಶ್ಚರ್ಯವಾಗುತ್ತೆ, ಕಣ್ಣೀರು ಕೂಡ ಬರುತ್ತೆ. ನೀವು ಈಗ ಫ್ಯಾಮಿಲಿಯ ಜೊತೆ ಒಂದು ಆಗ್ಲೇಬಾರ್ದು. ಸೊ ಫ್ಯಾಮಿಲಿಯಿಂದ ಕಂಪ್ಲೀಟ್ ಆಗಿ ದೂರ ಇರಬೇಕು. ಅವರ ಹತ್ತಿರಕ್ಕೆ ಇದ್ದರೆ ಒಂದು ರೀತಿಯಲ್ಲಿ ಡೇಂಜರ್ ಇದ್ದಂತ ಅಪಾಯ ಆಗುತ್ತೆ. ಸೊ ಹೀಗಾಗಿ ದೂರ ಇದ್ದು ಧೂಪ ಆಗ್ತಿರೋ ಅಥವಾ ಹತ್ತಿರಕ್ಕೆ ಹೋಗಿ ಏಸ್ಕೆ ಆಗ್ತಿರೋದು ನಿಮಗೆ ಬಿಟ್ಟಿದ್ದು. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನೀವು ಫ್ಯಾಮಿಲಿಯ ಜೊತೆ ಇದ್ರೆ ತುಂಬಾನೇ ಕಷ್ಟಕರವಾಗುತ್ತೆ, ತುಂಬಾನೇ ನೋವನ್ನು ಕೂಡ ಅನುಭವಿಸ್ತೀರಾ. ನಿಮಗೆ ಒಂದು ಸುಖ ನೆಮ್ಮದಿಯನ್ನು ಕೂಡ ಇರೋದಿಲ್ಲ. ಈಗಿರುವಂಥ ನೆಮ್ಮದಿಯೂ ಕೂಡ ಹಾಳಾಗೋಗುತ್ತೆ. ಹೀಗಾಗಿ ಫ್ಯಾಮಿಲಿಯಿಂದ ಕಂಪ್ಲೀಟ್ ಆಗಿ ದೂರ ಇದ್ಬಿಡಿ. ಫ್ಯಾಮಿಲಿಯ ಜೊತೆ ನೀವು ಸೇರಬಾರ್ದು. ನಿಮಗೂ ಫ್ಯಾಮಿಲಿಗೂ ಆಗ್ಬರೋದಿಲ್ಲ ಎನ್ನುವಂಥ ಮಾತನ್ನ ಸ್ವಾಮೀಜಿ ಅಂದ್ರೆ ಗುರೂಜಿ ಅವರು ಕೂಡ ಹೇಳ್ತಾರೆ. ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಗುರೂಜಿ ಅವರು ಮನೆಗೆ ಬರ್ತಾರೆ. ಮನೆ ವಾಸ್ತು ಆಗಿರ್ಬೋದು, ಮನೆಯ ಒಂದು ವಾತಾವರಣ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಒಬ್ಬೊಬ್ಬರನ್ನೇ ಕರೆಸಿ ಭವಿಷ್ಯವನ್ನು ಕೂಡ ನುಡಿತಾರೆ. ಆಗ ಡ್ರೋನ್ ಪ್ರತಾಪ್ ಅವರ ಒಂದು ಭವಿಷ್ಯವನ್ನು ಕೂಡ ನುಡಿದು ಈ ರೀತಿ ಹೇಳಿ ಹೋಗ್ತಾರೆ. ಪ್ರತಾಪ್ಗೆ ಶಾಕ್ ಆಗುತ್ತೆ, ಜೊತೆಗೆ ಕಣ್ಣೀರು ಹಾಕೊಳ್ಳಲು ಶುರು ಮಾಡ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ, ಪ್ರತಾಪ್ ಅವರು ಯಾವ ಒಂದು ಡಿಸಿಷನ್ ಅನ್ನ ತಗೋತಾರೆ, ಏನ್ ರಿಯಾಕ್ಷನ್ ಕೊಡ್ತಾರೆ ಇದಕ್ಕೆ ಅಂತ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ನೀವು ಕೂಡ ಇದನ್ನೆಲ್ಲ ನಂಬ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.